ಸ್ನೇಹಿತರೆ, ನಮ್ಮದೊಂದು ಗಾದೆ ಮಾತಿದೆಯಲ್ಲ, ದೇಶನ ಸುತ್ತಿ ನೋಡು, ಕೋಶನ ಓದಿ ನೋಡು. ಈ ಗಾದೆ ಮಾತು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದರೆ, ದೇಶನ ಸುತ್ತಿ ನೋಡೋದ್ರಿಂದ ನಮಗೆ ಬೇರೆ ಬೇರೆ ದೇಶದ ಆಚಾರ ವಿಚಾರಗಳು, ಸಂಸ್ಕೃತಿ, ಆ ದೇಶದಲ್ಲಿ ಇರೋ ಎಜುಕೇಷನ್ ಸಿಸ್ಟಮು, ಈ ರೀತಿ ಹಲವಾರು ವಿಷಯಗಳು ನಮಗೆ ಸಿಗ್ತವೆ. ಇನ್ನು ಕೋಶವನ್ನು ಓದಿ ನೋಡು ಅಂದರೆ ಪುಸ್ತಕವನ್ನು ಓದಿ ನೋಡು. ಪುಸ್ತಕ ಓದೋದ್ರಿಂದ ನಮಗೆ ಹಲವಾರು ವಿಷಯಗಳು ಸಿಗ್ತವೆ. ನಾವು ಹಲವಾರು ವಿಷಯಗಳನ್ನು ಗ್ರಹಿಸ್ಬೋದು, ಹಲವಾರು ತಿಳುವಳಿಕೆಯನ್ನು ನಾವು ಈ ಪುಸ್ತಕ ಓದೋದ್ರಿಂದ ತಿಳ್ಕೊಬೋದು. ಸ್ನೇಹಿತರೆ, ಈ ದೇಶ ಸುತ್ತೋದಿದೆಯಲ್ಲ, ಇದು ಸಾಮಾನ್ಯವಾದ ಮಾತೇ ಅಲ್ಲ. ನಾವು ಇನ್ನೊಂದು ದೇಶಕ್ಕೆ ಪಾದಾರ್ಪಣೆ ಮಾಡ್ತೀವಿ ಅಂದರೆ ಅದು ತಮಾಷೆ ಮಾತೇ ಅಲ್ಲ. ಯಾಕಂದರೆ ನಾವು ಬೇರೆ ದೇಶಕ್ಕೆ ಹೋಗ್ತೀವಿ ಅಂದರೆ ನಮಗೆ ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಖರ್ಚು ವೆಚ್ಚ ಆಗುತ್ತೆ. ಸ್ನೇಹಿತರೆ, ಖರ್ಚು ವೆಚ್ಚ ಆಗುತ್ತೆ ಅನ್ನೋದನ್ನು ನಾವು ಪಕ್ಕಕ್ಕಿಟ್ರೆ ನಾವು ಬೇರೆ ದೇಶದ ಸಂಸ್ಕೃತಿಯನ್ನು ತಿಳ್ಕೊತೀವಿ, ಆ ದೇಶದ ಎಜುಕೇಷನ್ ಸಿಸ್ಟಮ್ನ ತಿಳ್ಕೊತೀವಿ, ಆ ದೇಶದಲ್ಲಿ ಯಾವ ರೀತಿ ಕರಪ್ಷನ್ ಇದೆ, ಯಾವ ರೀತಿ ನಾನ್ ಕರಪ್ಷನ್ ಇದೆ ಅನ್ನೋದನ್ನ ನಾವು ತಿಳ್ಕೊತೀವಿ, ಆ ದೇಶದ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊತೀವಿ. ಹಾಗೂ ಈ ರೀತಿ ಹಲವಾರು ವಿಚಾರಧಾರೆಗಳನ್ನು ನಾವು ಬೇರೆ ಬೇರೆ ದೇಶಗಳನ್ನು ಸುತ್ತೋದ್ರಿಂದ ನಾವು ತಿಳ್ಕೊತೀವಿ. ಮನುಷ್ಯ ಎಂಬತಕ್ಕಂಥ ಜೀವಿ ಬಾವಿ ಒಳಗಿನ ಕಪ್ಪೆ ಅಂತ ಆಗಬಾರದು. ನಾವು ಬೇರೆ ಬೇರೆ ದೇಶನ ಸುತ್ತಿದಾಗ ಅಥವಾ ಮುಂದುವರೆದ ದೇಶಗಳಿಗೆ ನಾವು ಭೇಟಿ ಕೊಟ್ಟಾಗ ನಾವು ಆ ದೇಶ ಯಾವ ರೀತಿ ಮುಂದುವರುತ್ತೆ ಅಂತ ತಿಳ್ಕೊಂಡು ಆ ವಿಚಾರಧಾರೆಗಳನ್ನು ನಮ್ಮ ದೇಶದಲ್ಲಿ ನಾವು ಆವಿಷ್ಕಾರ ಮಾಡ್ಬೋದು. ಇಷ್ಟೆಲ್ಲ ವಿಷಯಗಳನ್ನು ನಾನು ಏನಕ್ಕೆ ಈ ರೀತಿ ವಿಸ್ತೃತವಾಗಿ ಬೇರೆ ಬೇರೆ ದೇಶ ಸುತ್ತೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಅಮೇರಿಕ ದೇಶ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೇರಿಕ ದೇಶಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಬೇಕು, ಆ ದೇಶದಲ್ಲಿ ಎಜುಕೇಷನ್ ಮಾಡಬೇಕು, ಆ ದೇಶದಲ್ಲಿ ಉದ್ಯೋಗವನ್ನು ಮಾಡಬೇಕು, ಏನೂ ಬೇಡ, ಆ ದೇಶದಲ್ಲಿ ನಾವು ಪರ್ಮನೆಂಟ್ ಸಿಟಿಸನ್ ಆಗಿ ಇರಬೇಕು ಅಂತ ತುಂಬ ಜನ ಕನಸನ್ನು ಕಾಣ್ತಾ ಇರ್ತಾರೆ. ಆ ರೀತಿ ಅಮೇರಿಕ ದೇಶಕ್ಕೆ ಭೇಟಿ ಕೊಡೋದಕ್ಕೆ ಕನಸು ಕಾಣ್ತಿರೋರಿಗೆ ಈ ವಿಡಿಯೋ ಮೀಸಲಾಗಿರುತ್ತೆ. ಸ್ನೇಹಿತರೆ, ಅಮೇರಿಕ ದೇಶಕ್ಕೆ ಹೋಗೋದಕ್ಕೆ ನಮಗೆ ಪಾಸ್ಪೋರ್ಟ್ ಬೇಕೇ ಬೇಕು, ಅದರ ಜೊತೆ ವೀಸಾ ಕೂಡ ಬೇಕಾಗುತ್ತೆ. ಅಮೇರಿಕ ದೇಶಕ್ಕೆ ಹೋಗೋದಕ್ಕೆ ನಮಗೆ ಯಾವ್ಯಾವ ರೀತಿಯ ವೀಸಾ ಅಗತ್ಯ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ H1B ವೀಸಾ ಅಂತ ಇದೆ. ಇದು ವರ್ಕ್ ವೀಸಾ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಕ್ಕಪಕ್ಕದವ್ರ ಮನೆಯವ್ರ ಬಾಯಲ್ಲಿ ಕೇಳಿರ್ತಾರಲ್ವ, ನನ್ನ ಮಗ ಅಮೇರಿಕದಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ನಮ್ಮ ಯಜಮಾನರು ಅಮೇರಿಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, 5 ವರ್ಷಕ್ಕೊಂದ್ಸಲ ಮನೆಗೆ ಬಂದು ಹೋಗ್ತಾರೆ ಅಂತ. ಅದಕ್ಕೆ ಮೂಲ ಕಾರಣನೇ ಈ H1B ವೀಸಾ ಅಂತ. ಇದು ಬಂದು ವರ್ಕ್ ವೀಸಾ ಆಗಿರುತ್ತೆ. ಇದು ನಮ್ಮ ದೇಶದ ಜೊತೆ ಅಮೇರಿಕ ದೇಶದ ಕಂಪನಿಗಳು ಟೈ ಆಗಿರುತ್ತೆ ನೋಡಿ. ಈ ರೀತಿ ನಮ್ಮ ದೇಶದ ಜೊತೆ ಟೈ ಆಗಿರೋ ಕಂಪನಿಗಳು ನಮ್ಮ ದೇಶದ ಯುವಕರಿಗೆ ವೀಸಾವನ್ನು ಕಳಿಸಿದಾಗ ನಮ್ಮ ದೇಶದ ನಿರುದ್ಯೋಗ ಯುವಕರು ಯುವತಿಯರು ಯಾರೇ ಆಗಿರ್ಬೋದು ಅಮೇರಿಕ ದೇಶಕ್ಕೆ ಹೋಗಿ ಒಂದಷ್ಟು ಕಾಲ ಅಮೇರಿಕ ದೇಶದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಅಮೇರಿಕ ದೇಶಕ್ಕೆ ಹೋಗಿ ಉದ್ಯೋಗವನ್ನು ಮಾಡೋದಕ್ಕೆ ಆ ದೇಶದ ವೀಸಾ ಹೆಸರು ಬಂದ್ಬಿಟ್ಟು H1B ವೀಸಾ ಅಂತ. ನೆಕ್ಸ್ಟ್ ನಾವು ನೋಡೋದಾದರೆ H4 ವೀಸಾ. ಸ್ನೇಹಿತರೆ, H4 ವೀಸಾ ಅಂದರೆ ಡಿಪೆಂಡೆಂಟ್ ವೀಸಾ ಅಂತ ಇದರ ಅರ್ಥ. ಅಮೇರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾಯಿದ್ರೆ ತನ್ನ ಹೆಂಡ್ತಿನ ಭಾರತದಿಂದ ಕರೆಸ್ಕೊಳ್ಬೋದು. ಆತ ಈ H4 ವೀಸಾದ ಮೂಲಕ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ತಂದೆ ತಾಯಿ, ಈ ರೀತಿ ತನ್ನ ಸಂಬಂಧಿಕರನ್ನು, ತನಗೆ ಬೇಕಾಗಿರೋನ್ನ ಈ H4 ವೀಸಾದ ಮೂಲಕ, ಈ ಡಿಪೆಂಡೆಂಟ್ ವೀಸಾದ ಮೂಲಕ ತಾನಿರೋ ಜಾಗಕ್ಕೆ ಅಮೇರಿಕ ದೇಶಕ್ಕೆ ಕರೆಸ್ಕೊಳ್ಬೋದು. ಈ F ವೀಸಾ ಅಂದರೆ ಸ್ಟೂಡೆಂಟ್ ವೀಸಾ ಅಂತ ಇದರ ಅರ್ಥ. ಈ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಅಥವಾ ನಮ್ಮ ದೇಶದಿಂದ ಅಮೇರಿಕ ದೇಶಕ್ಕೆ ತುಂಬ ಜನ ಎಜುಕೇಷನ್ ಪರ್ಪಸ್ಗಂತಲೇ ಹೋಗ್ತಾರೆ ನೋಡಿ. ಅವರೆಲ್ಲ ಈ F ವೀಸಾದ ಮೂಲಕನೇ ಅಮೇರಿಕ ದೇಶಕ್ಕೆ ಹೋಗ್ತಾ ಇರ್ತಾರೆ. ಈ F ವೀಸಾದಿಂದ ನಾವು ಆ ದೇಶದಲ್ಲಿ ಅಥವಾ ಅಮೇರಿಕ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ವಿದ್ಯಾಭ್ಯಾಸ ಆದ 1 ವರ್ಷ ನಂತರ ಆ ದೇಶದಲ್ಲಿ ವಾಸ ಕೂಡ ಮಾಡ್ಬೋದು. ಅಂದರೆ ನಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ 1 ವರ್ಷ ತನಕ ಕಾಲಾವಕಾಶ ಇರುತ್ತೆ ನಾವು ಆ ದೇಶನ ಬಿಡೋದಕ್ಕೆ. ಸ್ನೇಹಿತರೆ, ಈ F ವೀಸಾಗೂ ಆಮೇಲೆ H1B ವೀಸಾಗೂ ಒಂಥರ ಕನೆಕ್ಷನ್ ಇದೆ ಕಣ್ರಿ. ಹಿಂಗೆ ಅಂತ ಕೇಳ್ತೀರಾ? ನಮ್ಮ ದೇಶದಿಂದ ವಿದ್ಯಾರ್ಥಿಗಳು ಅಮೇರಿಕ ದೇಶಕ್ಕೆ ಹೋಗಿ ಅಲ್ಲಿನ ವ್ಯಾಸಂಗ ಮುಗಿದ ಮೇಲೆ 1 ವರ್ಷಗಳ ಕಾಲಾವಕಾಶ ಇರುತ್ತೆ ನೋಡಿ. ಆ ಗ್ಯಾಪ್ನಲ್ಲಿ ಅವರು ಅಮೇರಿಕದ ಕಂಪನಿಗಳಿಗೆ ಅರ್ಜಿಯನ್ನು ಹಾಕಿದಾಗ, ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕಿದಾಗ, ಅವರು ಆ ಅಮೇರಿಕದ ಕಂಪನಿಗಳಲ್ಲಿ ಅವರಿಗೆ ಕೆಲಸವನ್ನು ಸಿಕ್ಕಿದಾಗ ಅವರು ಈ 1 ವರ್ಷಗಳ ಕಾಲ ಏನು ಕಾಲಾವಕಾಶ ಇರುತ್ತೆ ಅವ್ರು ಮತ್ತೆ ಭಾರತಕ್ಕೆ ಬಂದು H1B ವೀಸಾದ ಮೂಲಕ ಮತ್ತೆ ಅಮೇರಿಕ ದೇಶಕ್ಕೆ ಹೋಗಿ ಆ ವಿದ್ಯಾವನ್ನು ಮುಗಿಸಿದ ಆ ದೇಶದಲ್ಲೇ ಅವರು ಉದ್ಯೋಗವನ್ನು ಕೂಡ ಇಷ್ಟೆಲ್ಲ ವೀಸಾಗಳನ್ನು ಗಮನಿಸಿದ ಮೇಲೆ ಕೆಲವರು ಮಾತಾಡ್ಕೋಬೋದು, ಗುರು ನಾವು ವಿದ್ಯಾಭ್ಯಾಸಕ್ಕೋಸ್ಕರನೂ ಅಮೇರಿಕ ದೇಶಕ್ಕೆ ಹೋಗಲ್ಲ, ಉದ್ಯೋಗಕ್ಕಂತೂ ಅಮೇರಿಕ ದೇಶಕ್ಕೆ ಹೋಗೋದೇ ಇಲ್ಲ, ನಮಗೆ ತುಂಬ ಟ್ಯಾಲೆಂಟ್ ಇದೆ, ನಾವು ಸಿಂಗರ್ ಇದ್ವಿ, ನಾವು ಡ್ಯಾನ್ಸರ್ ಇದ್ವಿ, ನಾವು ಸ್ಪೋರ್ಟ್ಸಲ್ಲಿದ್ದೀವಿ ಅಂತ ಏನಾದರೂ ಹೇಳೋರಿದ್ದರೆ ಅವ್ರಿಗೂ ಕೂಡ ಒಂದು ಅವಕಾಶ ಇದೆ. ಆ ಅವಕಾಶದ ಹೆಸರು ಬಂದು O ವೀಸಾ ಅಂತ. ಈ O ವೀಸಾದ ಮೂಲಕ ನಿಮಗೇನಾದರೂ ಟ್ಯಾಲೆಂಟ್ ಇದ್ದು, ನೀವು ಡ್ಯಾನ್ಸರ್ ಆಗಿದ್ದರೆ, ನೀವು ಸಿಂಗರ್ ಆಗಿದ್ದರೆ, ಅಥವಾ ನಿಮ್ಮಲ್ಲಿ ಏನಾದರೂ ಒಂದಷ್ಟು ಕಲೆಗಳಿದ್ದರೆ ಆ ಕಲೆಗಳ ಮೂಲಕ ನೀವು ಅಮೇರಿಕ ದೇಶಕ್ಕೆ ಲಗ್ಗೆಯನ್ನು ಇಡ್ಬೋದು. ಅಮೇರಿಕ ಅಂತಿರೋ ವಿಶ್ವದ ದೊಡ್ಡಣ್ಣ ದೇಶದಲ್ಲಿ ಟ್ಯಾಲೆಂಟ್ ಇರೋರಿಗೆ ತುಂಬ ಒಳ್ಳೆಯ ಅವಕಾಶಗಳು ಇದ್ದಾವೆ, ತುಂಬ ಒಳ್ಳೆಯ ವೇದಿಕೆಗಳು ಇದ್ದಾವೆ. ಅಲ್ಲಿ ಆ ದೇಶದಲ್ಲಿ, ಅಮೇರಿಕ ದೇಶದಲ್ಲಿ ಟ್ಯಾಲೆಂಟ್ ಇರೋರಿಗೆ ವಿಟಮಿನ್ M ತುಂಬ ಚೆನ್ನಾಗೇ ಬರುತ್ತೆ.
ಸೊ ಈ ವೀಸಾದ ಮೂಲಕ ಟ್ಯಾಲೆಂಟ್ ಇರೋರು ಅಮೆರಿಕ ದೇಶಕ್ಕೆ ಪಾದಾರ್ಪಣೆಯನ್ನು ಮಾಡಬಹುದು. ಇನ್ನೂ ಸ್ವಲ್ಪ ಈ ಅಮೆರಿಕ ದೇಶದ ವೀಸಾದ ಬಗ್ಗೆ ಹೇಳೋದಾದರೆ, ಅಮೇರಿಕ ದೇಶದಲ್ಲಿ ಮಗ ಅಥವಾ ಮಗಳು ವಾಸ ಮಾಡ್ಕೊಂಡಿರ್ತಾರೆ. ತುಂಬ ವರ್ಷಗಳ ಕಾಲ ಉದ್ಯೋಗಕ್ಕೋಸ್ಕರನೋ ಅಥವಾ ಇನ್ನಿತರ ಯಾವುದೋ ಕಾರಣಕ್ಕೆ ಅಮೇರಿಕ ದೇಶದಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಅವರನ್ನು ನೋಡೋಕ್ಕೆ ಅಂತ ಅವ್ರ ಅಪ್ಪ ಅಮ್ಮ ತುಂಬ ಕಾತುರದಿಂದ ಕಾಯ್ತಾ ಇರ್ತಾರೆ. ಅವರಿಗೆ ಯಾವುದಾದ್ರೂ ವೀಸಾದ ಅವಶ್ಯಕತೆ ಇದೆ ಅಂತ ನೀವು ನೋಡೋದಾದರೆ, ಸ್ನೇಹಿತರೆ, B2 ವೀಸಾ ಅಂತ ಇದೆ. ಈ ವೀಸಾದ ಮೂಲಕ ಅಥವಾ ಅಮೇರಿಕ ದೇಶದಲ್ಲಿ ಅಪ್ಪ ಮಗಳು ಯಾರಾದರೂ ಇದ್ದರೆ ಅವ್ರನ್ನ ನೋಡ್ಕೊಂಬರೋದಕ್ಕೆ ಹೋಗ್ಬೋದು. ಏನಿಲ್ಲ ಅಂದರೂ 10 ವರ್ಷಗಳ ಕಾಲ ಈ ವೀಸಾದಲ್ಲಿ ಕಾಲಾವಕಾಶ ಇರುತ್ತೆ. 6 ತಿಂಗಳಿಗೆ ಒಂದು ಸಲ ನೀವು ನಮ್ಮ ಭಾರತ ದೇಶಕ್ಕೆ ಭೇಟಿ ಕೊಟ್ಟು ತದನಂತರ ಮತ್ತೆ ಅಮೆರಿಕ ದೇಶಕ್ಕೆ ಮರಳಿ ನೀವು ಹೋಗ್ಬೋದು. ಈ ರೀತಿ 10 ವರ್ಷಗಳ ಕಾಲ ನೀವು ಅಮೆರಿಕ ದೇಶದಲ್ಲಿ ಇರ್ಬೋದು. ಇನ್ನೂ ಒಂದು ವರ್ಗದ ಜನಗಳ ಬಗ್ಗೆ ಮಾತಾಡೋದಾದರೆ, ನಮಗೆ ಓದೂ ಇಲ್ಲ, ಈ ಕಡೆ ಉದ್ಯೋಗವೂ ಇಲ್ಲ, ನಮ್ಗೆ ಯಾವುದೇ ರೀತಿ ಟ್ಯಾಲೆಂಟು ಇಲ್ಲ ಕಣ್ರಿ. ದಿನ ಬೆಳಗಾದರೆ ನಮಗೆ ಪೂಜೆ ಮಾಡೋದೇ ಒಂದು ಟ್ಯಾಲೆಂಟು. ಅದು ಬಿಟ್ಟರೆ ನಮ್ಮ ಹತ್ರ ಇನ್ಯಾವುದೇ ಟ್ಯಾಲೆಂಟ್ ಇಲ್ಲ. ಪೂಜೆ ಮಾಡೋದು ಅಥವಾ ಪುರೋಹಿತ ಶಾಹಿ ವರ್ಗ ಇದೆ ನೋಡಿ, ಪುರೋಹಿತರು ಈ ದೇವಸ್ಥಾನಗಳಲ್ಲಿ ಅರ್ಚಕರಿರ್ತಾರೆ. ಅವ್ರಿಗೂ ಕೂಡ ಅಮೆರಿಕ ದೇಶಕ್ಕೆ ಹೋಗೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಆ ಅವಕಾಶದ ಹೆಸರು ಬಂದು R ವೀಸಾ ಅಂತ. ಪುರೋಹಿತರು ಅಮೆರಿಕ ದೇಶಕ್ಕೆ ಈ R ವೀಸಾ ಮೂಲಕ ಅರ್ಜಿಯನ್ನು ಹಾಕಿದರೆ ಅಮೆರಿಕ ದೇಶಕ್ಕೆ ಹೋಗಿ ಆ ದೇಶದಲ್ಲಿರುವ ಹಿಂದೂಗಳ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು. ವರ್ಷಾನುಗಟ್ಟಲೆ ಅಲ್ಲೇ ಇರ್ಬೋದು. ಆ ದೇಶದಲ್ಲಿ ಪರ್ಮನೆಂಟ್ ಸಿಟಿಸನ್ ಆಗಿ ಅವರು ಅಮೆರಿಕ ದೇಶದಲ್ಲಿ ವಾಸವನ್ನು ಮಾಡ್ಬೋದು. ಸ್ನೇಹಿತರೆ ನೋಡಿ, ಪುರೋಹಿತ ವರ್ಗದವ್ರಿಗೂ ಕೂಡ ಅಮೆರಿಕ ದೇಶದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಆಚಾರ ವಿಚಾರವನ್ನು ಬೇರೆ ದೇಶದಕ್ಕೆ, ಸಮುದ್ರದ ಆಚೆ ಇರೋ ಒಂದು ದೇಶಕ್ಕೆ ಹೋಗಿ ಪರಿಚಯ ಮಾಡಿಕೊಡೋದಕ್ಕೆ ಇರೋ ಒಂದು ಅವಕಾಶ ಅಂದರೆ ಈ R ವೀಸಾ. ಈ R ವೀಸಾದ ಮೂಲಕ ತುಂಬ ಜನ ಪುರೋಹಿತ ಶಾಹಿ ವರ್ಗದವರು ಅಥವಾ ಅರ್ಚಕರು ಅಂತ ನಾವು ಏನು ಕರಿತೀವಿ, ಅವರೆಲ್ಲ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿರುವ ಹಿಂದೂಗಳ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿ ಅಮೆರಿಕ ದೇಶದಲ್ಲೇ ಪರ್ಮನೆಂಟ್ ಸಿಟಿಸನ್ ಆಗಿ ಆ ಅಮೆರಿಕ ದೇಶದಲ್ಲಿ ಅವರು ವಾಸವನ್ನು ಮಾಡ್ತಾಯಿದ್ದಾರೆ. ಇನ್ನೂ ಕೆಲವರು ಉದ್ಯೋಗಕ್ಕೂ ಹೋಗಲ್ಲ, ವಿದ್ಯಾಭ್ಯಾಸಕ್ಕೂ ಹೋಗಲ್ಲ, ಟೂರಿಗಂತೂ ಮೊದಲೇ ಹೋಗಲ್ಲ. ಪರ್ಮನೆಂಟಾಗಿ ಅಮೇರಿಕದಲ್ಲಿ ಇರೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೆ ನಮ್ಮ ತಾಯ್ನಾಡೇ ನಮ್ಗೆ ತುಂಬ ಇಷ್ಟ. ನಮ್ಮ ಹತ್ರ ತುಂಬ ಟ್ಯಾಲೆಂಟ್ ಇದೆ, ಅಥವಾ ನಮ್ಮ ಹತ್ರ ಕೆಲವೊಂದು ಟ್ಯಾಲೆಂಟ್ ಇದೆ. ನಾವು ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ದೀವಿ, ನಾವು ಸಿಂಗರ್ ಇದ್ದೀವಿ. ಅಮೆರಿಕ ದೇಶದಲ್ಲಿ ಹೋಗಿ ಅಲ್ಲಿರೋ ಕನ್ನಡಿಗರಿಗೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ಬೋದು ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ, ಅದಕ್ಕೂ ಒಂದು ಅವಕಾಶ ಇದೆ. ಆ ಅವಕಾಶದ ಹೆಸರು ಬಂದು P ವೀಸಾ ಅಂತ. ಈ P ವೀಸಾದ ಮೂಲಕ ನೀವು ಅಮೆರಿಕ ದೇಶಕ್ಕೆ ಹೋಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡ್ಬೋದು. ಉದಾಹರಣೆ ಕೊಟ್ಟು ಹೇಳೋದಾದರೆ, ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಇದ್ದಾರಲ್ಲ, ಅವರು ಈ P ವೀಸಾದ ಮೂಲಕನೇ ದೇಶವನ್ನು ಸುತ್ತೋದು. ಈ P ವೀಸಾದ ಮೂಲಕನೇ ಅಮೆರಿಕ ದೇಶಕ್ಕೆ ಹೋಗಿ ಕಾರ್ಯಕ್ರಮಗಳನ್ನು ಕೊಡೋದು. ಇನ್ನು ಕೆಲವರಿಗೆ, ಅಂದರೆ ಇಂಥವರಿಗೆ, ನಮ್ಮ ತಾತ ಅಥವಾ ಮುತ್ತಾತ ಬರೆದಿದ್ದು ಒಂದು ಆಯುರ್ವೇದಿಕ್ ಗ್ರಂಥ ಇದೆ. ಈ ಆಯುರ್ವೇದಿಕ್ ಗ್ರಂಥದಲ್ಲಿ ತುಂಬ ವಿಷಯಗಳು ಅಡಕವಾಗಿದೆ. ಈಗೆಲ್ಲ ಇಂಗ್ಲೀಷ್ ಮೆಡಿಸನ್ ಯೂಸ್ ಆಗ್ತಾ ಇದೆ. ಈ ಇಂಗ್ಲೀಷ್ ಮೆಡಿಸನ್ ನಮ್ಮ ಭಾರತಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ಆಯುರ್ವೇದದಲ್ಲಿ ಏನೇನು ವಿಷಯಗಳಿದ್ವೋ ಅದನ್ನೇ ನಾವು ಬಳಕೆಯನ್ನು ಮಾಡ್ತಾಯಿದ್ವಿ. ರೋಗ ರುಜಿನಗಳಿಗೆ, ಮೂಳೆಗಳಿಗೆ, ಸರ್ಜರಿಗಳಿಗೆ, ಆಪ್ರೇಷನ್ಗಳಿಗೆ ಇತ್ಯಾದಿ ಏನೇನು ದೇಹಕ್ಕೆ ಸಂಬಂಧಪಟ್ಟಂತೆ ಈ ಆಯುರ್ವೇದಕ್ಕೆ ಆಗ ಪ್ರಚಲಿತದಲ್ಲಿತ್ತು. ಈ ಆಯುರ್ವೇದಿಕ್ ಬಗ್ಗೆ ನಾವು ಅಮೇರಿಕ ದೇಶದಲ್ಲಿರೋರಿಗೆ ಹೋಗಿ ಜ್ಞಾನವನ್ನು ಮೂಡಿಸ್ತೀವಿ. ಅಮೇರಿಕ ದೇಶದಲ್ಲಿರೋರಿಗೆ ಈ ಆಯುರ್ವೇದಿಕ್ನ ಅರಿವನ್ನು ನಾವು ಅವ್ರಿಗೆ ಮೂಡಿಸ್ತೀವಿ ಅಂತ ಹೇಳೋರಿಗೆ, ಅಥವಾ ನಮ್ಮ ತಾತ ಅಥವಾ ಮುತ್ತಾತಂದು ಹಳೆ ಗರಡಿ ಮನೆ ಇದೆ, ಈಗೆಲ್ಲ ಜಿಮ್ ಬಂದಿದೆ, ಗರಡಿ ಮನೆ ಮಹತ್ವ ತುಂಬ ದೊಡ್ಡದು ಅಂತ ಹೇಳೋರಿಗೆ, ಆ ಅಮೇರಿಕ ದೇಶಕ್ಕೆ ಹೋಗಿ ನಾವು ಕೋಚಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂತ ಹೋಗೋವ್ರಿಗೂ ಕೂಡ ಒಂದು ಅವಕಾಶ ಇದೆ. ಆ ಅವಕಾಶದ ಹೆಸರು ಬಂದು J ವೀಸಾ ಅಂತ. ಈ J ವೀಸಾದ ಮೂಲಕ ನೀವು ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮದೇನಾದರೂ ಒಂದು ನಿಮ್ಮ ಹತ್ರ ಈ ರೀತಿ ವಿಷಯಗಳ ಬಗ್ಗೆ ಆ ದೇಶಕ್ಕೆ ಹೋಗಿ ನಾವು ಕೋಚಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂದರೆ ನಿಮಗೆ ಇರೋ ಅವಕಾಶನೇ J ವೀಸಾ. ಈ J ವೀಸಾದ ಮೂಲಕ ಹೋಗಿ ಅಮೇರಿಕ ದೇಶದಲ್ಲಿ ನೀವು ಕೋಚಿಂಗನ್ನು ಕೊಡ್ಬೋದು, ಟ್ರೈನಿಂಗನ್ನು ಕೊಡ್ಬೋದು. I ವೀಸಾ ಅಂತ. ಈ I ವೀಸಾದ ವಿಶೇಷ ಏನಪ್ಪ ಅಂದರೆ, ಮೀಡಿಯಾ ಪರ್ಸನ್ ಅಥವಾ ಜರ್ನಲಿಸ್ಟ್ಗಳು ಏನಿರ್ತಾರೆ ನೋಡಿ, ಈಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಪ್ರವಾಹ ಬಂದಿರುತ್ತೆ, ಆ ದೇಶದಲ್ಲಿ ಯುದ್ಧ ಆಗ್ತಾ ಇರುತ್ತೆ, ಆ ದೇಶದಲ್ಲಿ ನಿಂತ್ಬಿಟ್ಟು ನಮಗೆ ಗ್ರೌಂಡ್ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಅವರು. ಹಾಗಾಗಿ ಇಲ್ಲಿಂದ ಕ್ಯಾಮ್ರಾ ಮೈಕನ್ನು ತಗೊಂಡೋಗಿ ಆ ದೇಶದಲ್ಲಿ ನಿಂತ್ಕೊಂಡು ಯುದ್ಧ ಆಗ್ತಾ ಇರುತ್ತೆ, ಆ ನೆಲದ ಮೇಲೆ ನಿಂತ್ಕೊಂಡು ಅವ್ರು ನಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಈ ದೇಶದಲ್ಲಿ ಈ ರೀತಿ ಯುದ್ಧ ಆಗ್ತಾ ಇದೆ, ಈ ರೀತಿ ನೆರೆ ಸಂತ್ರಸ್ತರಿದ್ದಾರೆ, ಈ ರೀತಿ ಹಾನಿಯಾಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇರ್ತಾರೆ ನೋಡಿ ಈ ಜರ್ನಲಿಸ್ಟ್ಗಳು. ಅವರಿಗೆಲ್ಲ ಬೇರೆ ದೇಶಕ್ಕೆ ಹೋಗಿ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡೋದೇ ಈ I ವೀಸಾ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.